ನಾನು ಈಗಲೇ ಹೇಳಿದ ರೀತಿಯಲ್ಲಿ ಯುದ್ಧದ ಪರಿಣಾಮವಾಗಿ ಆಗ್ತಾ ಇರುವಂಥ ಅನಾಹುತ ಏನು ಅಂತಂದರೆ ನಮಗೂ ಕೂಡ ತಟ್ತಾ ಇದೆ. ಅದು ಮುಖ್ಯವಾಗಿ ಆಗಿರುವಂಥದ್ದು ಹೋಟೆಲ್ನವರಿಗೆ ಮೊದಲನೇದಾಗಿ ತಟ್ಟಿತು. ಅದಾದ ನಂತರ ಗೃಹ ಬಳಕೆಯ ಒಂದಿಷ್ಟು ಸಮಸ್ಯೆ ಆಯಿತು. ಬಟ್ ಅದು ಹೀಗೂ ಮ್ಯಾನೇಜ್ ಆಗ್ತಾ ಇದೆ. ಅದರಲ್ಲೂ ಹೆಚ್ಚಾಗಿ ದುಡಿಮೆಯನ್ನೇ LPG ಮೂಲಕವಾಗಿ ಇಟ್ಕೊಂಡಿರುವಂಥವರು ನಿಜಕ್ಕೂ ಕೂಡ ಹೈರಾಣ ಹೋಗ್ಬಿಟ್ಟಿದ್ದಾರೆ. ಹೆಂಗಪ್ಪ ಬದುಕು ಸಾಗಿಸೋದು ಅಂತಿದ್ದಾರೆ. ಈಗಲೂ ಕೂಡ ಅದೇ ರೀತಿಯಾಗಿ ಆಟೋದವರ ಪರಿಸ್ಥಿತಿ ನೋಡಿ. ಯುದ್ಧದ ಭೀಕರತೆಗೆ ಆಟೋ LPG ಅಭಾವ. ಲಿಕಾನ್ ಸಿಟಿಯಲ್ಲಿ ಮತ್ತೆ ಆಟೋ ಗ್ಯಾಸ್ ಟ್ರಬಲ್. ಬಂಕ್ಗಳ ಮುಂದೆ ಕ್ಯೂ, ಆಟೋ ಚಾಲಕರ ಪರದಾಟ. ಇರಾನ್ ಇಸ್ರೇಲ್ ವಾರ್ನಿಂದ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಆಗಿ ಕಮರ್ಷಿಯಲ್ ಸಿಲಿಂಡರ್ ಅಭಾವ ಹೋಟೆಲ್ಗಳಿಗೆ ಸಾಕಷ್ಟು ನಷ್ಟವನ್ನ ಉಂಟು ಮಾಡಿ ಹೊಸ ಮಾರ್ಗಕ್ಕೆ ದಾರಿ ಮಾಡಿಕೊಟ್ಟಿದೆ. ಇದರ ಜೊತೆಗೆ ಆಟೋ LPG ಗ್ಯಾಸ್ ಅಭಾವ ಬೆಂಗಳೂರಿನ ಆಟೋ ಚಾಲಕರ ನಿದ್ದೆಗೆಡಿಸಿದೆ. ಯಾವ ಬಂಕ್ ಬಳಿ ಹೋದ್ರೂ ನೋ ಸ್ಟಾಕ್ ಬೋರ್ಡ್ ಕಾಣಿಸಿದ್ರೆ ಸ್ಟಾಕ್ ಇರೋ ಬಂಕ್ಗಳ ಮುಂದೆ ಹನುಮಂತನ ಬಾಲದಂತೆ ಆಟೋಗಳು ಕ್ಯೂ ನಿಂತು ಗ್ಯಾಸ್ ಹಾಕಿಸಿಕೊಳ್ಳೋದು ಸಾಮಾನ್ಯವಾಗಿ ಬಿಟ್ಟಿದೆ. LPG ಗ್ಯಾಸ್ ಸಂಕಷ್ಟದಲ್ಲಿ ಆಟೋ ಚಾಲಕರು. ಸುಬ್ರಹ್ಮಣ್ಯ ನಗರ ಬಂಕ್ ಬಳಿ ಮಾರುದ್ದ ಕ್ಯೂ. ಮಾಗಡಿ ರೋಡ್ ಬಂಕ್ನಲ್ಲೂ ಆಟೋಗಳ ಸಾಲು. ಬೆಂಗಳೂರಿನಲ್ಲಿ ಮತ್ತೆ ಆಟೋ ಗ್ಯಾಸ್ ಎಮರ್ಜೆನ್ಸಿ ತಲೆದೂರಿದೆ. ಬೆಳಗ್ಗೆಯಿಂದಲೇ ಆಟೋ ಗ್ಯಾಸ್ ಬಂಕ್ ಎದುರು ಆಟೋಗಳ ಕ್ಯೂ ನಿಂತಿವೆ. ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಬಂಕ್ ಬಳಿ ಆಟೋ ಗ್ಯಾಸ್ ಹಾಕಿಸಿಕೊಳ್ಳೋಕೆ ಆಟೋ ಚಾಲಕರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸ್ಟಾಕ್ ಇರುವ ಬಂಕ್ಗಳ ಎದುರು ಆಟೋ ಚಾಲಕರ ಸಾಲು ಕಂಡು ಬಂದಿವೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಸಮಸ್ಯೆ ಮತ್ತಷ್ಟು ತೀವ್ರ ಆಗಿದೆ. ನಾನೀಗ ಸುಬ್ರಹ್ಮಣ್ಯ ನಗರದಲ್ಲಿರುವಂಥ ಇಂಡಿಯನ್ ಆಯಿಲ್ ಗ್ಯಾಸ್ ಬಂಕ್ ಬಳಿ ಇದ್ದೀನಿ. ಇಲ್ಲಿ ಯಾವ ರೀತಿಯಾಗಿ ಆಟೋಗಳು ಕ್ಯೂ ನಿಂತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸಬಹುದು. ಇದು ಪ್ರತಿನಿತ್ಯದ ಕಳೆದ 1 ತಿಂಗಳಿಂದಲೂ ಕೂಡ ಇದೇ ರೀತಿಯಾಗಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪ್ರತಿನಿತ್ಯವೂ ಕೂಡ ಕ್ಯೂನಲ್ಲಿ 3-4 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತು ಗ್ಯಾಸನ್ನು ತುಂಬಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಡಿಮೆ ಆಗ್ತಾನೆ ಇಲ್ಲ. ಪ್ರತಿನಿತ್ಯವೂ ಕೂಡ ಹೆಚ್ಚಾಗ್ತಾ ಇದೆ. ಪರದಾಟ ಜಾಸ್ತಿ ಆಗ್ತಾ ಇದೆ. ಯಾವುದೋ ಕೆಲವು ಬಂಕ್ಗಳಲ್ಲಿ ಈ ರೀತಿಯಾಗಿ ಗ್ಯಾಸ್ ಸಿಗುತ್ತೆ. ಗ್ಯಾಸ್ ಸಿಗುವಂಥ ಎಲ್ಲ ಬಂಕ್ಗಳಲ್ಲೂ ಈ ರೀತಿಯಾಗಿ ಕ್ಯೂನಲ್ಲಿ ನಿಂತು ನಾವು ಗ್ಯಾಸನ್ನು ತುಂಬಿಸ್ಕೊಳ್ಬೇಕಾಗಿದೆ. ತುಂಬಾ ಪರದಾಟದ ಪರಿಸ್ಥಿತಿ. ನಮಗೆ ನಿಜಕ್ಕೂ ಕೂಡ ಸಂಕಷ್ಟ ಎದುರಾಗಿದೆ. ಯಾರು ಕೂಡ ನಮ್ಮ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ಆಟೋದವರ ಸಮಸ್ಯೆ ಅಂತೂ ಹೇಳತ್ತಿರೋದಾಗಿದೆ. ಒಂದೊಂದು ಕಡೆ ಒಂದೊಂದು ರೇಟ್ಗಳನ್ನು ಹಾಕಿರ್ತಾರೆ. ಜೊತೆಗೆ 500 ರೂಪಾಯಿ ಹಾಕಿಸ್ಬೇಕು, 700 ರೂಪಾಯಿಗೆ ಹಾಕಿಸ್ಬೇಕು. ಈ ಥರ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ಳೋದಕ್ಕೂ ಕೂಡ ಬಿಡೋದಿಲ್ಲ. ತುಂಬಾನೇ ಕಷ್ಟ ಆಗಿದೆ ಅನ್ನೋದು. ಇನ್ನು ಇತ್ತ ಬೆಂಗಳೂರಿನ ಮಾಗಡಿ ರೋಡ್ನಲ್ಲೂ ಕೂಡ ಆಟೋ LPG ಅಭಾವ ಹೆಚ್ಚಾಗಿದೆ. ಮಾಗಡಿ ರೋಡ್ನ ಟೋಲ್ ಗೇಟ್ ಬಳಿ ಆಟೋಗಳು ಕ್ಯೂ ನಿಂತಿವೆ. ಕಿಲೋಮೀಟರ್ ಉದ್ದಕ್ಕೆ ನಿಂತಿರುವ ಆಟೋ ಚಾಲಕರು ಆಟೋ ಗ್ಯಾಸ್ ಸಂಕಷ್ಟದ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಹಂಚಿಕೊಂಡಿದ್ದಾರೆ. ಬೆಂಗಳೂರು ನಗರದಲ್ಲಿ ಆಟೋ ಚಾಲಕರು ಗ್ಯಾಸ್ಗಾಗಿ ಪರದಾಡುವಂಥದ್ದು ಸರ್ವೇಸಾಮಾನ್ಯ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಹೊಸಳ್ಳಿ ಮೆಟ್ರೋ ನಿಲ್ದಾಣದ ಬಳಿಯಿಂದ ಟೋಲ್ಗೇಟ್, ಮಾಗಡಿ ರಸ್ತೆಯ ಟೋಲ್ಗೇಟ್ ಬಳಿಗೆ ಹೋಗ್ತಾ ಇದ್ದೀನಿ. ಯಾವ ರೀತಿಯಾಗಿ ಸಾಲುಗಟ್ಟಿ ಆಟೋಗಳು ನಿಂತಿದ್ದಾವೆ ಅನ್ನುವಂಥದ್ದನ್ನು ಗಮನಿಸಬಹುದು. ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಆಟೋಗಳು ಸಾಲುಗಟ್ಟಿ ನಿಂತಿದ್ದಾವೆ. ಅದು ಕೂಡ ಆಟೋ ಗ್ಯಾಸ್ ಪಡೆಯೋದಕ್ಕಾಗಿ. ಇಲ್ಲಿ ಅಂದರೆ ಖಾಲಿ ಆದ ನಂತರ ಇಲ್ಲಿ ಲೋಡ್ ಕಳಿಸ್ತಾರೆ ಅನ್ನುವಂಥ ಕಾರಣಕ್ಕೆ ಆಟೋಗಳು ಪ್ರತಿನಿತ್ಯವೂ ಕೂಡ ಈ ಬಂಕನ ಮುಂಭಾಗದಲ್ಲಿ ಈ ರೀತಿಯಾಗಿ ಸಾಲುಗಟ್ಟಿ ನಿಲ್ತವೆ. ಹೊಸಹಳ್ಳಿ ಮೆಟ್ರೋ ನಿಲ್ದಾಣದವರೆಗೂ ಕೂಡ, ಅಂದರೆ ಸುಮಾರು 1-1.5 ಕಿಲೋಮೀಟರ್ವರೆಗೂ ಕೂಡ ಈ ರೀತಿಯಾಗಿ ಆಟೋಗಳನ್ನು ನಿಲ್ಲಿಸ್ಕೊಂಡು ದೂಡ್ಕೊಂಡು ಆ ಗ್ಯಾಸನ್ನು ಹಾಕಿಸ್ಕೊಳ್ಳೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದು ಬಹುತೇಕ ಅಂದರೆ ಎಲ್ಲೆಲ್ಲಿ ಗ್ಯಾಸ್ ಲಭ್ಯತೆ ಇರುತ್ತೋ ಅಲ್ಲೆಲ್ಲವೂ ಕೂಡ ಈ ರೀತಿಯಾಗಿ ಕಾಯುವಂಥದ್ದು, ಕ್ಯೂ ನಿಲ್ಲುವಂಥದ್ದು ಸರ್ವೇಸಾಮಾನ್ಯ ಆಗಿದೆ. ಮಂಗಳೂರಿನಲ್ಲಿ ದುಬಾರಿಯಾದ ಆಟೋ ಗ್ಯಾಸ್ ಬೆಲೆ. ಗ್ಯಾಸ್ ಸಿಗುತ್ತಿದ್ದರೂ ಬಂಕ್ಗೆ ಬಾರದ ಆಟೋ ಚಾಲಕರು. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಮಂಗಳೂರಿನಲ್ಲಿ ಆಟೋ ಗ್ಯಾಸ್ ಬೆಲೆ ದುಬಾರಿಯಾಗಿದೆ. ಗ್ಯಾಸ್ ಸಿಗ್ತಾ ಇದ್ರೂ ಆಟೋ ಚಾಲಕರು ಬಂಕ್ ಕಡೆ ಮುಖ ಮಾಡ್ತಾ ಇಲ್ಲ. ಖಾಸಗಿ ಆಟೋ ಗ್ಯಾಸ್ ಫಿಲ್ಲಿಂಗ್ ಸ್ಟೇಷನ್ಗಳು ಖಾಲಿಯಾಗಿವೆ. ಲೀಟರ್ LPGಗೆ 120 ರೂಪಾಯಿ ನಿಗದಿ ಮಾಡಲಾಗಿದ್ದು, ಗ್ಯಾಸ್ ದುಬಾರಿಯಾದ ಹಿನ್ನೆಲೆ ಆಟೋ ಚಾಲಕರು ಗ್ಯಾಸ್ ಬಂಕ್ನತ್ತ ಸುಳಿಯುತ್ತಿಲ್ಲ. ಈಗ ಮಂಗಳೂರಿನಲ್ಲಿರುವಂತಹ ಬಲ್ಮಠದಲ್ಲಿರುವಂತಹ ಒಂದು ಗೋ ಗ್ಯಾಸ್ ಅನ್ನುವಂಥ ಒಂದು ಪ್ರೈವೇಟ್ ಕಂಪನಿಯ ಒಂದು ಗ್ಯಾಸ್ ಸ್ಟೇಷನ್ ಅನ್ನು ಗಮನಿಸಬಹುದು. ಇಲ್ಲಿ ಈಗ ಯಾವುದೇ ರೀತಿಯಾದಂಥ ಆಟೋಗಳಿಲ್ಲದೆ ಬಿಕೋ ಅಂತ ಇರುವಂಥದ್ದು. ಆರಂಭದ ದಿನಗಳಲ್ಲಿ ಇಲ್ಲಿ ಗ್ಯಾಸ್ ಇಲ್ಲ ಅಂತ ಹೇಳಿ ಜನರು ಆಟೋ ಚಾಲಕರು ಬರ್ತಾರೆ, ವಾಪಸ್ ಹೋಗ್ತಾರೆ. ಆದರೆ ಈಗ ಇಲ್ಲಿ ಇದ್ದಂಥ ಸುಮಾರು ಒಂದು 92 ರೂಪಾಯಿ ಇದ್ದಂಥ ಗ್ಯಾಸ್ ಈಗ 120 ರೂಪಾಯಿ ಆಗಿದೆ. ನೀವು ಅದರ ದರವನ್ನು ಗಮನಿಸಬಹುದು. 1 ಲೀಟರ್ಗೆ ಸುಮಾರು 120 ರೂಪಾಯಿ ಆಗಿದೆ. ಹಾಗಾಗಿ ಈಗ ದುಬಾರಿ ಆಗಿದೆ ಅನ್ನುವಂಥ ಹಿನ್ನೆಲೆಯಲ್ಲಿ LPG ಆಟೋಗಳು ಈಗ LPGಯನ್ನು ಫಿಲ್ ಮಾಡಲಿಕ್ಕೆ ಬರ್ತಾ ಇಲ್ಲ. ಇದು ಎಲ್ಲ ಫಿಲ್ಲಿಂಗ್ ಸ್ಟೇಷನ್ಗಳಲ್ಲಿ ಇದೇ ರೀತಿಯಾದಂಥ ಸಮಸ್ಯೆ ಈಗ ಸದ್ಯದ ಮಟ್ಟಿಗೆ ನಿರ್ಮಾಣ ಆಗಿರುವಂಥದ್ದು. ಆರಂಭದ ದಿನಗಳಲ್ಲಿದ್ದಂಥ 92 ರೂಪಾಯಿ ಏನಿತ್ತು ಅದೀಗ ಹೆಚ್ಚಳ ಆಗಿರುವಂಥ ಕಾರಣಕ್ಕಾಗಿ ಸುಮಾರು 120 ರೂಪಾಯಿ ಆಗಿರುವಂಥ ಕಾರಣಕ್ಕಾಗಿ ಇಷ್ಟು ದುಬಾರಿಯಾದಂಥ ಗ್ಯಾಸನ್ನು ಆಟೋಗಳಿಗೆ ಫಿಲ್ ಮಾಡಿಕೊಂಡು ಬಾಡಿಗೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಫಿಲ್ಲಿಂಗ್ ಸ್ಟೇಷನ್ ಅಲ್ಲಿ ನೀವು ಗಮನಿಸಬಹುದು ಒಂದೇ ಒಂದು ಆಟೋಗಳು ಕಾಣುತ್ತೆ. ರಾಯಚೂರಿನಲ್ಲಿ ಅಡುಗೆ ಅನಿಲ ಸಂಕಷ್ಟ. ಸಿಂಧನೂರಿನ ಗ್ರಾಮದಲ್ಲಿ ರಾತ್ರಿ ಇಡೀ ಕ್ಯೂ.
ರಾಯಚೂರಿನಲ್ಲಿ ಅಡುಗೆ ಅನಿಲ ಸಂಕಷ್ಟ ಎದುರಾಗಿದೆ. ಸಿಂಧನೂರಿನ ಸಾಲಗುಂದ ಗ್ರಾಮದಲ್ಲಿ ರಾತ್ರಿ ಇಡೀ ಜನರು ಕ್ಯೂ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದೊಂದು ತಿಂಗಳಿನಿಂದ ಗ್ಯಾಸ್ ಸಿಲಿಂಡರ್ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಸಿಲಿಂಡರ್ ಅಭಾವದಿಂದಾಗಿ ಭಾರತ ಗ್ಯಾಸ್ ಏಜೆನ್ಸಿ ಬಂದ್ ಆಗಿದೆ. ಓಟಿಪಿಗಳನ್ನು ಪಡೆದುಕೊಂಡಿರುವ ಗ್ಯಾಸ್ ಏಜೆನ್ಸಿ ಸಿಬ್ಬಂದಿ ಬೇರೆಯವರಿಗೆ ಸಿಲಿಂಡರ್ ಮಾರಾಟ ಮಾಡಿದ್ದಾರೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮುಂದುವರಿದ ಗ್ಯಾಸ್ ಪ್ರಾಬ್ಲಮ್. ಗ್ಯಾಸ್ ಸಮಸ್ಯೆಗೆ ನಲುಗಿದ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮ. 10 ಜನ ಕೆಲಸ ಮಾಡುವ ಕಡೆ 3-4 ಜನರಿಂದಷ್ಟೇ ಕೆಲಸ. ಮಲೆನಾಡು ಶಿವಮೊಗ್ಗದಲ್ಲಿ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮ ನಲುಗಿ ಹೋಗಿದೆ. ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವ ಕವಿತಾ ಗಿರೀಶ್ ಅವರ ಹೋಮ್ ಫುಡ್ ಪ್ರಾಡಕ್ಟ್ ಉದ್ಯಮ ಗ್ಯಾಸ್ ಕೊರತೆಯಿಂದ ಮಾಲೀಕರು ಸಿಬ್ಬಂದಿಗೆ ರಜೆ ನೀಡಿದ್ದಾರೆ. ಗ್ಯಾಸ್ ಸಮಸ್ಯೆಯಿಂದ 3-4 ಜನರಷ್ಟೇ ಕೆಲಸ ಮಾಡುತ್ತಿದ್ದಾರೆ. ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ಮೆನು ಕಡಿತಗೊಂಡಿದ್ದು, ಇದರಿಂದ ಆರ್ಡರ್ಗಳಲ್ಲೂ ಕಡಿತವಾಗಿದೆ. ಯುದ್ಧಕ್ಕೂ ಮೊದಲು 3-4 ಸಾವಿರ ಚಪಾತಿ ರೊಟ್ಟಿ ಮಾಡ್ತಾ ಇದ್ರು. ಈಗ 700ರಿಂದ 800 ಚಪಾತಿ ಮಾಡ್ತಿದ್ದಾರೆ. ಸಮರ್ಪಕ ಆರ್ಡರ್ ಇಲ್ಲದೆ ಸಿಬ್ಬಂದಿಗೆ ಸಂಬಳ ನೀಡಲು ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಸಣ್ಣ ಪುಟ್ಟ ಉದ್ಯಮಕ್ಕೆ ಗ್ಯಾಸ್ ಪೂರೈಸುವಂತೆ ಮಾಲೀಕರು ಒತ್ತಾಯಿಸುತ್ತಿದ್ದಾರೆ. ಮಧ್ಯಪ್ರಾಚ್ಯ ಭಾಗದ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧಕ್ಕೆ ವಿರಾಮ ಬಿದ್ದಿದೆ. ಆದರೆ ಯುದ್ಧದ ಪರಿಣಾಮಗಳಿಂದ ಉಂಟಾಗುವಂತಹ ಸಮಸ್ಯೆಗಳಿಗೆ ಸದ್ಯಕ್ಕೆ ಯಾವುದೇ ರೀತಿಯ ವಿರಾಮ ಬಿದ್ದಿಲ್ಲ. ಹಾಗಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆಗಳಿಂದಾಗಿ ಉದ್ಯಮಗಳು ನಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು. ಆ ಸಾಲಿಗೆ ಹೋಮ್ ಫುಡ್ ಪ್ರಾಡಕ್ಟ್ಸ್ ಕೂಡ ಸೇರಿರುವಂಥದ್ದು. ನಾನೀಗ ಶಿವಮೊಗ್ಗದ ಸವಳಂಗ ರಸ್ತೆಯ ಒಂದು ಉದ್ಯಮದ ಬಳಿ ಇದೆ. ನೀವು ಕೂಡ ಗಮನಿಸಬಹುದು, ಒಂದು ಕಡೆ ಕಳೆದ ಆರಂಭದಲ್ಲಿ ಏನು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆ ಆಯಿತು, ಹೋಟೆಲ್ಗಳಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ಹೋಟೆಲ್ಗಳು ಸಮಸ್ಯೆಯನ್ನು ಅನುಭವಿಸುವುದು. ಕೆಲವೊಂದು ಹೋಟೆಲ್ಗಳು ಬಾಗಿಲುಗಳನ್ನು ಹಾಕಿದ್ವು, ಸೌದೆ ಒಲೆಯ ಮೊರೆಯನ್ನು ಹೋದವು. ಆದರೆ ಒಂದು ಕಡೆ ಯುದ್ಧ ಆರಂಭ ಆಗಿ ತಿಂಗಳುಗಳು ಕೂಡ ಪೂರ್ಣಗೊಂಡರೂ ಕೂಡ ಇನ್ನೂ ಕೂಡ ಒಂದು ಕಡೆ ಈಗ ಯುದ್ಧ ಸಂಧಾನದ ಮಾತುಕತೆ ನಡೀತಾ ಇದೆ, ಒಂದಷ್ಟು ವಿರಾಮ ಬಿದ್ದಿದೆ. ಆದರೆ ಸಮಸ್ಯೆಗಳಿಗೆ ಯಾವುದೇ ರೀತಿಯ ವಿರಾಮ ಬಿದ್ದಿಲ್ಲ. ನೀವು ಕೂಡ ಗಮನಿಸಬಹುದು, ಒಂದು ಕಡೆ ಶಿವಮೊಗ್ಗದ ಹಲವು ಕಡೆಗಳಲ್ಲಿ ಏನು ಹೋಮ್ ಫುಡ್ ಪ್ರಾಡಕ್ಟ್ಸ್ಗಳ ಉದ್ಯಮಗಳಿದ್ವು, ಅವೆಲ್ಲವೂ ಕೂಡ ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಇಲ್ಲಿ ಪ್ರತಿಯೊಂದು ಫ್ಯಾಕ್ಟ್ರಿಗಳಲ್ಲೂ ಕೂಡ ಈಗ ಏನು ಚಪಾತಿ, ರೊಟ್ಟಿ, ಹೋಳಿಗೆ ಈ ರೀತಿಯಾಗಿ ಒಂದು ಉತ್ಪನ್ನಗಳನ್ನು ರೆಡಿ ಮಾಡ್ತಾ ಇದ್ರು. ಅವರು ಕೂಡ ಇವತ್ತು ಕಮರ್ಷಿಯಲ್ ಸಿಲಿಂಡರ್ಗಳ ಕೊರತೆಯಿಂದಾಗಿ ಸಂಪೂರ್ಣವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವಂಥದ್ದು. ಮುಖ್ಯವಾಗಿ ಈ ಒಂದು ಫ್ಯಾಕ್ಟ್ರಿಯಲ್ಲೂ ಕೂಡ ಸವಳಂಗ ರಸ್ತೆಯಂತ ಈ ಒಂದು ಫ್ಯಾಕ್ಟ್ರಿಯಲ್ಲೂ ಕೂಡ 10ಕ್ಕೂ ಹೆಚ್ಚು ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇದ್ರು. ಪ್ರತಿನಿತ್ಯ ಸಾವಿರಾರು ರೊಟ್ಟಿ ಚಪಾತಿಗಳನ್ನ ಮಾಡ್ತಾ ಇದ್ರು, ಹೋಟೆಲ್ಗಳಿಗೆ ಸಪ್ಲೈಯನ್ನ ಮಾಡ್ತಾ ಇದ್ರು. ಆದರೆ ಇವತ್ತು ಅವರು ಕೂಡ ಸಂಪೂರ್ಣವಾಗಿ ಗ್ಯಾಸ್ ಕೊರತೆಯಿಂದಾಗಿ ಸಿಬ್ಬಂದಿಗಳ ಕಡಿತವನ್ನ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗೋ ಕಡೆ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಅರ್ಧ ದಿನವನ್ನ ಬಂಕ್ ಮುಂದೆಯೇ ಕಳೀತಿದ್ದಾರೆ. ಹೀಗೆ ಮುಂದುವರೆದ್ರೆ ಆಟೋಗಳು ಗ್ಯಾಸ್ ಇಲ್ಲದೆ ನಿಲ್ಲೋ ಪರಿಸ್ಥಿತಿ ನಿರ್ಮಾಣ ಆಗೋದಂತೂ ಪಕ್ಕ. ಈ ನಡುವೆ ಗೃಹ ಬಳಕೆ ಕಮರ್ಷಿಯಲ್ ಗ್ಯಾಸ್ ಅಭಾವವೂ ಹೆಚ್ಚಾಗುತ್ತಿದ್ದು ಮುಂದೇನು ಎಂಬ ಪ್ರಶ್ನೆ ಜನರಲ್ಲಿ ಮೂಡಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.